ರಾಜ್ಯಪಾಲರನ್ನ ರಾಜಕೀಯಕ್ಕೆ ಇವರೆಲ್ಲ ಬಳಕೆ ಮಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ರಾಜ್ಯಪಾಲರನ್ನ ಪೊಲಿಟಿಕ್ಸ್ಗೆ ಇವರು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಈ ರೀತಿಯಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆ, ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು, ಆದರೆ ಅದನ್ನು ಬಿಟ್ಬಿಟ್ಟಿದ್ದಾರೆ ಇವರೆಲ್ಲ. ರಾಜ್ಯಪಾಲರು ಸಂವಿಧಾನಕ್ಕೆ ಅಪಮಾನಿಸಿದ್ದಾರೆ, ಭಾಷಣ ಓದದೆ ಹೋದ್ರಲ್ಲ, ಹಾಗಾಗಿ ನಾವು ರಾಜ್ಯಪಾಲರಿಗೆ ಅಪಮಾನವನ್ನ ಮಾಡೋರಲ್ಲ. ನಾವು ಕಾಂಗ್ರೆಸ್ಸಿಗರು ಸಂವಿಧಾನಾತ್ಮಕವಾಗಿ ನಡೆದಿಲ್ಲ ರಾಜ್ಯಪಾಲರ ನಡೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಮಾತನಾಡ್ತಾ ವಿಚಾರವನ್ನ ಪ್ರಸ್ತಾಪಿಸ್ತಾರೆ. ನಿನ್ನೆನೂ ಕೂಡ ಅಸಮಾಧಾನವನ್ನ ಹೊರಗಾಕಿದ್ರು. ಯಾಕಂದ್ರೆ ಸಂವಿಧಾನಬದ್ಧವಾದಂತಹ ಹುದ್ದೆಯಲ್ಲಿದ್ದು ಅವಮಾನವನ್ನ ಮಾಡುವಂತ ಕೆಲಸ ಮಾಡಿದ್ದಾರೆ, ಇದು ಒಳ್ಳೇದಲ್ಲ, ಪೊಲಿಟಿಕ್ಸ್ಗೆ ಗವರ್ನರನ್ನೇ ಬಳಕೆ ಮಾಡ್ತಿದ್ದಾರೆ ಎನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು. ಸದನದ ಗೌರವವನ್ನು ಎತ್ತಿಡಬೇಕು ಅನ್ನುವ ಕಾರಣಕ್ಕೆ ಸಸ್ಪೆಂಡ್ಗಳನ್ನು ಮಾಡಿದ್ರು. ಅಧಿಕಾರದ ಚೌಕಟ್ಟಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಸಂವಿಧಾನಕ್ಕಿಂತ ದೊಡ್ಡವರು ಯಾರು ಇಲ್ಲ ದೇಶದಲ್ಲಿ. ಗೌರ್ನರ್ ಅವರು ಸಂವಿಧಾನಕ್ಕೆ ಅಪಮಾನ ಮಾಡೋ ಪ್ರಶ್ನೆ ಬರಲ್ಲ. ಯಾಕೆ ಅಪಮಾನ ಮಾಡ್ತಾರೆ? ಈಗಾಗಲೇ ಮೊನ್ನೆ ಸ್ಪೀಕರ್ ಅವ್ರ ಮೇಲೆ 15 ಜನ ಸಸ್ಪೆನ್ಷನ್ ಆಗಿದ್ರು. ಸ್ಪೀಕರ್ ಸಂವಿಧಾನಕ್ಕೆ ಸ್ಥಾನ ತಾನೆ. ಸ್ಪೀಕರ್ ಅವ್ರ ಮೇಲೆ ಪೇಪರ್ ಎದ್ದು ಇದೆಲ್ಲ ಮಾಡಿ ಗಲಾಟೆ ಮಾಡಿದ್ರು. ಆಮೇಲೆ ಇದೇ ಬಿಜೆಪಿ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಗವರ್ನರ್ ಬಗ್ಗೆ ಇವರು ಕೂಡ ಸ್ಲೋಗನ್ಸ್ ಹಾಕಿದ್ರು. ಗವರ್ನರ್ಗಳು ರಾಜಕೀಯಕ್ಕೆ ಅವರ ಏನು ಸಂವಿಧಾನವಾಗಿ ಏನು ಅಧಿಕಾರ ಇದೆ ಅಧಿಕಾರದ ಚೌಕಟ್ಟಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಸಂವಿಧಾನ ರಾಜ್ಯಪಾಲರ ನಡೆ ಸಂವಿಧಾನದ ವಿರುದ್ಧವಾಗಿದೆ ಎನ್ನುವುದಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ನಡೆ ಸಂವಿಧಾನದ ವಿರುದ್ಧವಾಗಿದೆ, ಇದು ಸರಿಯಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು ಕೊಟ್ಟಿರುವಂತ ಹೇಳಿಕೆ. ಗೋ ಬ್ಯಾಕ್ ಗವರ್ನರ್ ಚರ್ಚೆ ಬಗ್ಗೆ ನನಗೆ ಗೊತ್ತಿಲ್ಲ, ಆಂತರಿಕವಾಗಿ ಏನು ಸೂಚನೆ ಬರುತ್ತೋ ನಾವು ಅದನ್ನು ಪಾಲಿಸ್ತೀವಿ, ಅದನ್ನು ನಾವು ಪಾಲನೆಯನ್ನ ಮಾಡ್ತೀವಿ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಮಾತನಾಡ್ತಾರೆ. ಒಕ್ಕೂಟ ವ್ಯವಸ್ಥೆಗೆ ಇದು ವಿರುದ್ಧವಾಗಿದೆ, ಗವರ್ನರ್ ನಡೆ ಸರಿಯಿಲ್ಲ, ರಾಜ್ಯಪಾಲರು ಪೂರ್ತಿ ಭಾಷಣವನ್ನ ಮಾಡಿಲ್ಲ ಅಂದ್ರೆ ಇದು ಹೇಗೆ ಸರಿ ಆಗುತ್ತೆ? ದೆಹಲಿಗೆ ಅಡ್ವೊಕೇಟ್ ಹೋಗಿ ಚರ್ಚೆಯನ್ನ ಮಾಡ್ತಿದ್ರು ಅಂತಂದ್ರೆ ಪ್ರಮುಖವಾಗಿ ಅಧಿವೇಶನ ಆರಂಭಕ್ಕೂ 21ನೇ ತಾರೀಕು ಸಂಜೆಯಿಂದಲೇ ಈ ಬಗ್ಗೆ ಬೆಳವಣಿಗೆ ಆಗ್ತಿತ್ತು. ಯಾಕಂದ್ರೆ ಸ್ವತಃ ಪೊನ್ನಣ್ಣ ಅವರು ಸಿಎಂ ಕಾನೂನು ಸಲಹೆಗಾರರು ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಕೂಡ ಮಾತನಾಡಿಸಿದ್ರು. ತದನಂತರದಲ್ಲಿ 11 ಪ್ಯಾರಾಗಳು ಏನೇನಿತ್ತಲ್ಲ ಇದನ್ನು ತೆಗಿಬೇಕಿರುವಂತ ಡೈರೆಕ್ಷನ್ಸ್ ಕೂಡ ಮುಖ್ಯ ಕಾರ್ಯದರ್ಶಿಗೂ ಕೂಡ ಕೊಟ್ಟಿದ್ರು. ಯಾವಾಗ ಇದಾಗಲ್ಲ ಅಂತ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣಕ್ಕೆ ಬರೋದಿಲ್ವಾ ಅನ್ನೋ ಗೊಂದಲ ಆಯ್ತು. ಬಟ್ ಕೊನೆಗೂ ಬಂದ್ರು. ನಂತರ ನಾವು ಕೊಟ್ಟಿರುವಂತ ಭಾಷಣವನ್ನ ಆಡಿಲ್ಲ ಅನ್ನೋ ವಿಚಾರ ಇತ್ತು. ಇದೇ ವಿಚಾರವಾಗಿ ಪೊನ್ನಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಮತ್ತು ನಾವು ಆಯ್ಕೆ ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು, ಎಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರುತ್ತದೆ. ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ ಕಾನೂನು ಬಾಹಿರ. ಇಲ್ಲ, ನಾವು ರಾಜ್ಯಪಾಲರು ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ನಿರ್ದೇಶನ ಆಗಿದೆ. ಅಂಥದ್ದಾದಂಥ ಸಂದರ್ಭಗಳು ಕಂಡು ಬಂದಲ್ಲಿ ನಾವು ಮಾನ್ಯ ಅಡ್ವೊಕೇಟ್ ಜನರಲ್ ಅವರನ್ನ ದೆಹಲಿಗೆ ಕಳಿಸಿ ಅಲ್ಲಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಜ್ಯವನ್ನು ಓಡೋದಕ್ಕೆ ತಯಾರನ್ನು ಮಾಡಿದ್ದಾರೆ. ರಾಜ್ಯಪಾಲರು ಬಂದಿದ್ದಾರೆ, ಕೋರ್ಟ್ನಲ್ಲಿ ಸದನದಲ್ಲಿ ತಮ್ಮ ಭಾಷಣವನ್ನು 2 ನಿಮಿಷದಲ್ಲಿ ಮುಗಿಸೋಗಿದ್ದಾರೆ. ಈಗ ಭಾಷಣವನ್ನು ಓದಿ ನಾವು ಅದನ್ನು ಈಗಾಗಲೇ ನಮ್ಮ ಸಭಾಧ್ಯಕ್ಷರ ಕಾರ್ಯದರ್ಶಿಗಳು ಸದನಕ್ಕೆ ಇಟ್ಟಿದ್ದಾರೆ. ಅದರಿಂದ ಇದು ಸದನದಲ್ಲಿ ಆಗಿರುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಪ್ರಶ್ನೆ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಕೂಡ ಸರ್ಕಾರದಲ್ಲಿ ಮತ್ತು ನಾವು ಆಯ್ಕೆ ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು, ಎಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರುತ್ತದೆ. ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ. ಬಿಜೆಪಿಯ ಕಚೇರಿಗೆ ಕಾಂಗ್ರೆಸ್ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಲಾಗಿದೆ. ಬೆಂಗಳೂರಿನ ಮಲೇಶ್ವರದಲ್ಲಿರುವಂತಹ ಬಿಜೆಪಿಯ ಮುಖ್ಯ ಕಚೇರಿ
ಬಿಜೆಪಿಯ ಹೆಡ್ ಆಫೀಸ್ಗೆ ಕಾಂಗ್ರೆಸ್ ಮುತ್ತಿಗೆಯನ್ನ ಹಾಕುವುದಕ್ಕೆ ಯತ್ನಿಸಿದೆ. ಬೆಂಗಳೂರಿನಲ್ಲಿರುವಂತಹ ಮಲ್ಲೇಶ್ವರದಲ್ಲಿರುವ ಬಿಜೆಪಿಯ ಕಚೇರಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿಲ್ಲಲ್ಲ ಗವರ್ನರ್. ರಾಜ್ಯಪಾಲರು ಭಾಷಣವನ್ನ ಮಾಡದೇ ಇರುವುದಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಮಲ್ಲೇಶ್ವರದ ಈ ಬ್ಲಾಕ್ ಕಾಂಗ್ರೆಸ್ನಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಲಾಗಿದೆ. ಹೀಗಾಗಿ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ರಾಜ್ಯಪಾಲರು ಭಾಷಣವನ್ನ ಮಾಡದೇ ಇರೋ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲರೂ ಸೇರಿಕೊಂಡು ಬಿಜೆಪಿಯ ಮುಖ್ಯ ಕಚೇರಿ ಮಲ್ಲೇಶ್ವರಂನಲ್ಲಿರುವಂತಹ ಕಚೇರಿಯ ಮುಂಭಾಗದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡು ಯಾರ್ಯಾರು ಪ್ರತಿಭಟನಾಕಾರರಿದ್ರಲ್ಲ, ಈ ಮಲ್ಲೇಶ್ವರದ ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇವರನ್ನ ವಶಪಡೆಯುವಂತ ಕೆಲಸ ಕೂಡ ಆಗಿದೆ. ರಾಜ್ಯಪಾಲರ ವಿರುದ್ಧ ಘೋಷಣೆಯನ್ನ ಕೂಗಿ ಧಿಕ್ಕಾರಗಳನ್ನ ಕೂಗಿದ್ರು.